ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಸ್ಪೆಷಲ್ಲಾಗಿ ಒಂದು ಕೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇನಕ್ಕೆ ಅಂತಂದರೆ ಸೂರಜ್ದು ಬರ್ಡೇ ಇದೆ. ಇವತ್ತು ಮಾಡ್ತೀನಿ ನಾನು 15th ವ್ಲಾಗು. ಸೊ ನಾಳೆ ಒಂದು ಬರ್ಡೇ ಇದೆ. ಸೊ ಅವನಿಗೆ ಸಮಥಿಂಗ್ ಸರ್ಪ್ರೈಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಇದೊಂದು ಗ್ಲಾಸ್ ಕೇಕ್ನ ಮಾಡ್ತಾಯಿದ್ದೀನಿ. ಸೊ ಇದನ್ನು ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ಈ ವರ್ಷ ನನಗೇನು ಡೆಕೋರೇಷನ್ಸ್ ಎಲ್ಲ ಏನೂ ಬೇಡ. ಜಸ್ಟ್ ಅವನು ಯಾವುದೋ ಕಾರ್ ಕೇಳಿದ್ದ GT ಮಾಲ್ಗೆ ಹೋದಾಗ. ಸೊ ನಂಗೆ ಅದು ಬೇಕು ಅಂತ ಕೇಳಿದ್ದ. ಓಕೆ, ಅದನ್ನು ಕೊಡಿಸಿದ್ರೆ ನಂಗೆ ಡೆಕೋರೇಷನ್ ಬೇಡ ಅಂತ ಹೇಳಿದ್ದ. ಸೊ ಅದರಿಂದ ಅಟ್ಲೀಸ್ಟ್ ಡೆಕೋರೇಷನ್ ಮಾಡ್ತಾಯಿಲ್ಲ, ಅವ್ನಿಗೆ ಇಷ್ಟಪಟ್ಟಿರೋಂಥ ಗ್ಲಾಸ್ ಕೇಕ್ನ ಮಾಡೋಣ ಅಂತ ಹೇಳಿಬಿಟ್ಟು ಅವ್ನಿಗೆ ಹೇಳಿಲ್ಲ ಏನು ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು. ಸೊ 12 o'clockಗೆ ಇದನ್ನೇ ಕಟ್ ಮಾಡಿಸೋಣ. ಸೊ ನೆಕ್ಸ್ಟ್ ಡೇ ಬೇಕಾದರೆ ನಾವು ಕೇಕ್ನ ತಂದು ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಗ್ಲಾಸ್ ಕೇಕ್ನ ನಾನು ಮಾಡ್ತಾಯಿದ್ದೀನಿ. ಸೊ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಹೇಳಿಬಿಟ್ಟು ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ಹೊಸ್ದಾಗಿ ನನ್ನ ಚಾನಲ್ನ ಯಾರು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಅದನ್ನು ಹೇಗೆ ಮಾಡೋದು ಮತ್ತು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತು ಯಾವ ರೀತಿ ಪ್ರೊಸೀಜರ್ ಇದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಗೈಸ್, ಇದಕ್ಕೆ ಬೇಕಾಗಿರೋಂಥ ಫ್ರೂಟ್ಸ್ಗಳು ಬಂದುಬಿಟ್ಟು ನಾನಿಲ್ಲಿ ಪೊಮೊಗ್ರಾನೇಟ್ ತೊಗೊಂಡಿದ್ದೀನಿ, ದಾಳಿಂಬೆ ಮತ್ತು ಒಂದು ಆ್ಯಪಲ್ಲು ಮತ್ತು ಪಪ್ಪಾಯ ಆಲ್ರೆಡಿ ಕಟ್ ಮಾಡಿದ್ದೀನಿ. ಬಿಕಾಸ್ ಒಂದು ಮಾರ್ನಿಂಗ್ ತಿನ್ಕೊಂಡು ಹೋದ. ಸೊ ಅದರಿಂದ ನಾನು ಪಪ್ಪಾಯನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಫ್ರಂಟ್ ಪಾರ್ಟ್. ಏನಕ್ಕೆ ಅಂದರೆ ಇದು ಹಣ್ಣು ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಇರುತ್ತಲ್ವ. ಸೊ ಅದಕ್ಕೆ ನಾನು ಫ್ರಂಟ್ ಪಾರ್ಟ್ ಮಾತ್ರ ನಾನು ಕಟ್ ಮಾಡ್ಕೊಂಡಿರೋದು. ಮತ್ತು ಗ್ರೇಪ್ಸ್, ಗ್ರೀನ್ ಕಲರ್ ಗ್ರೇಪ್ಸ್, ನೀವು ಯಾವ್ದು ಕಲರ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಬ್ಲ್ಯಾಕು ಯೂಸ್ ಮಾಡ್ಬೋದು. ಮತ್ತು ಕಿವಿ ಫ್ರೂಟ್ನ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಇದಕ್ಕೆ ಡ್ರೈ ಫ್ರೂಟ್ಸು ಸಹ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇದು ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು. ಸೊ ಅವನೊಬ್ಬನಿಗೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಮಾಡ್ತಿರೋದು. ಸೊ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಆಗ್ತಾಯಿಲ್ಲ. ಸೊ ಇದರಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನಾನು ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಮತ್ತು ಜೆಲ್ಲಿಗೆ ಬೇಕಾಗಿರೋಂಥದ್ದು ಜೆಲ್ಲಿ ಈ ರೀತಿ ಬರುತ್ತೆ. ಇದನ್ನು ಅಗರ್ ಅಗರ್ ಅಂತಲೂ ಕರೀತಾರೆ. ಸೊ ನಾನು ಸ್ಟ್ರಾಬೆರಿ ಫ್ಲೇವರ್ನ ತೊಗೊಂಡಿರೋದ್ರಿಂದ ಸೊ ನಾನು ಇದಕ್ಕೆ ಸ್ಟ್ರಾಬೆರಿನ ಆ್ಯಡ್ ಮಾಡ್ತಾಯಿಲ್ಲ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಫಸ್ಟು ನಾನು ತಗೊಂಡಿರೋ ಅಂತಹ ಎಲ್ಲ ಹಣ್ಣುಗಳನ್ನ ನೀಟಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ನಾನು ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕಿವಿ ಫ್ರೂಟ್ನ ನಾನು ಸರ್ಕಲ್ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಬೇರೆ ಫ್ರೂಟ್ಸ್ಗಳನ್ನ ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು. ಅಂದರೆ ನಿಮ್ಮ ಮಕ್ಕಳು ಏನು ಇಷ್ಟಪಡ್ತಾರಲ್ವ, ಸೊ ಅದನ್ನೆಲ್ಲ ಐಟಮ್ಸ್ಗಳನ್ನ ನೀವು ಹಾಕ್ಬಿಟ್ಟು ಮಾಡೋದ್ರಿಂದ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ. ಸೊ ನೆಕ್ಸ್ಟು ಒಂದು ಪಾತ್ರೆಗೆ ನಾನು ನೀರನ್ನ ಆ್ಯಡ್ ಮಾಡ್ಕೊತೀನಿ ಫಸ್ಟು. ಸೊ ನೀರು ಬಂದುಬಿಟ್ಟು ಇಲ್ಲಿ ಒಂದು 500 ml ಅಷ್ಟು ನೀರು ಬೇಕಾಗುತ್ತೆ. ಅಂದರೆ ಅಲ್ಲಿ ನಾವೇನು ತೊಗೊಂಡಿದ್ದೀವಲ್ಲ ಪ್ಯಾಕೆಟು, ಸೊ ಅದ್ರ ಪ್ರಕಾರ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಆವಾಗಲೇ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬರೋ ಅಂಥದ್ದು, ಅಂದರೆ ಜೆಲ್ಲಿ ಥರ ಬರೋ ಅಂಥದ್ದು. ಸೊ ನಾನು ತಗೊಂಡಿರೋ ಪ್ಯಾಕೆಟ್ಗೆ ನಾನಿಲ್ಲಿ 500 ml ಆಗುವಷ್ಟು ನೀರನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಕಾದಾದಮೇಲೆ 1 ಕಪ್ಪಷ್ಟು ನಾನು ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸಕ್ಕರೆ ಪೂರ ಕರಗಬೇಕಾಗತ್ತೆ. ಸೊ ನೀವು ಯಾವ ರೀತಿ ಜೆಲ್ಲಿ ಪ್ಯಾಕೆಟ್ ದೊಡ್ಡ ತೊಗೊಂಡ್ರೆ ಅಥವಾ ಚಿಕ್ಕದು ನಾನು ತೊಗೊಂಡಿದ್ದೀನಲ್ವ ಆ ಥರ ತೊಗೊಂಡ್ರೆ ಈ ಪ್ರೊಸೀಜರ್ ಕರೆಕ್ಟಾಗಿ ಆಗುತ್ತೆ. ಸೊ ನೀವು ಇನ್ನೊಂದು ಬೇರೆ ಅಗರ್ ಅಂತ ಬರುತ್ತೆ. ಸೊ ಅದನ್ನು ಯೂಸ್ ಮಾಡೋ ಆಗಿದ್ರೇ ಅದು ಎಷ್ಟು ಯೂಸ್ ಮಾಡ್ತಿರಲ್ವ, ಸೊ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ವಾಟರ್ನ ಆ್ಯಡ್ ಮಾಡೋದು. ಸೊ ಇವಾಗ ನಾವು ಆ ಜೆಲ್ಲಿ ಪ್ಯಾಕೆಟ್ ಏನು ತೊಗೊಂಡು ಬಂದಿದ್ವಲ್ಲ, ಸೊ ಅದರಲ್ಲಿ ನಾನು ಆ ಥರ ಒಳಗಡೆ ಪ್ಯಾಕೆಟ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ಇಲ್ಲಿ ಓಪನ್ ಕಟ್ ಮಾಡಿಕೊಂಡು ಒಂದು ಬಟ್ಲಿಗೆ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಮೋಸ್ಟ್ಲಿ ಇದು ಬಂದುಬಿಟ್ಟು ಇದು ಶುಗರ್ ಪೌಡರ್ ಇದು. ಸೊ ಇಲ್ಲಿ ಶುಗರ್ನ ಕೊಟ್ಟಿದ್ದಾರೆ ಮತ್ತು ನಾವು ಸ್ವಲ್ಪ ಶುಗರ್ ಹಾಕಿದ್ದೀನಿ. ಸೊ ಎರಡೂ ನಿಮಗೆ ಎಷ್ಟು ಕ್ವಾಂಟಿಟಿ ನಾವು ಆ್ಯಡ್ ಮಾಡೋದ್ರಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಡಿ ನೀವು. ಆಲ್ರೆಡಿ ಇದು ಕೊಟ್ಟಿದ್ದಾರಲ್ವ, ಸೊ ಅದರಿಂದ. ಸೊ ಸ್ಟ್ರಾಬೆರಿ ಫ್ಲೇವರ್ ಆಗಿರೋದ್ರಿಂದ ಇದು ಪಿಂಕಿಶಲ್ಲಿ ಬಂದಿದೆ ಪೌಡರ್, ಜೆಲ್ಲಿ ಪೌಡರು. ಸೊ ನೋಡ್ಬೋದು. ಸೊ ನಾನು ಇವಾಗ ಏನು ತೊಗೊಂಡಿದ್ದೀನಲ್ಲ ಪೂರ ಪೌಡರನ್ನು ನಾನು ಇದಕ್ಕೆ ಫುಲ್ಲೂ ಆ್ಯಡ್ ಮಾಡ್ಕೊಂಡು ಬಿಡ್ತೀನಿ.
ಸೊ ಯಾರು ಮೊದಲನೇದಾಗಿ ಪ್ರಯೋಗನ ಮಾಡ್ತಿದ್ದೀರಲ್ವ, ಸೊ ಇದನ್ನು ವೀಡಿಯೋಸ್ನ ನೋಡಿಕೊಂಡು, ಸೊ ನನ್ನ ವೀಡಿಯೋ ನೋಡ್ಕೊಂಡು ಮಾಡೋ ಅಂಥವ್ರು, ಸೊ ನಾನೇನು ಪ್ರೊಸೀಜರ್ ಹೇಳಿದ್ದೀನಿ, ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ನಾನು ನೀರನ್ನ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಲ್ವ, ಸೊ ಅದೇ ಪ್ರಮಾಣದಲ್ಲೇ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನಾವೇನು ಪೌಡರ್ನ ತೊಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಮೆಲ್ಟ್ ಆಗೋವರೆಗೂ ನೀಟಾಗಿ ಯಾವುದೇ ರೀತಿಯ ಲಮ್ಸಮ್ ಅಂದರೆ ಗಡ್ಡೆ ಥರ ಒಂದು ಉಂಡೆ ಥರ ಆಗುತ್ತಲ್ವ, ಸೊ ಆ ರೀತಿ ಬರ್ದಿರೋ ಥರ ನೀವು ಪೂರ ಕಲಿಸ್ಕೋಬೇಕಾಗುತ್ತೆ. ನೀವು ಸ್ಪೂನ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬ್ಲೆಂಡರ್ ಬರುತ್ತಲ್ವ, ಕೇಕ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಬ್ಲೆಂಡರು, ಸೊ ಅದನ್ನು ಸಹ ನೀವು ಯೂಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಇದನ್ನು ನಾನು ಆಲ್ರೆಡಿ ಕಲಿಸಿರೋದ್ರಿಂದ ಅದನ್ನು ಮೆಲ್ಟ್ ಆಗೋದಕ್ಕೆ ಬಿಟ್ಬಿಡಿ. ಸೊ ನೋಡಿ, ಇವಾಗ ಇದನ್ನು ಫುಲ್ಲು ನಾವೇನು ಸಕ್ಕರೆ ಹಾಕಿದ್ವಲ್ಲ ಅದು ಪೂರ ಕರಗಿದೆ ನೋಡ್ಬೋದು. ಸೊ ಇದನ್ನು ನಾವು ಪೂರ ತಣ್ಣಗಾಗೋವರೆಗೂ, ಫುಲ್ಲು ಕೋಲ್ಡ್ ಆಗಬೇಕದು, ತಣ್ಣಗಾಗೋವರೆಗೂ ನೀವು ಇದನ್ನು ಯೂಸ್ ಮಾಡೋ ಹಾಗಿಲ್ಲ, ಫುಲ್ ಆಗೋವರೆಗೂ ಬಿಟ್ಬಿಡ್ಬೇಕಾಗತ್ತೆ. ಸೊ ಗೈಸ್, ಈಗ ಇದು ಫುಲ್ ಕೋಲ್ ಆಗಿದೆ. ಸೊ ಇದಕ್ಕೆ ನಾವೇನು ಕಲಿಸ್ಕೊಂಡಿರ್ತೀವಲ್ವ ಜೆಲ್ಲಿದು ಪೇಸ್ಟು, ಸೊ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ಸೊ ನೋಡಿ, ಕಲಿಸಿದಾಗ ಈ ರೀತಿ ಇರುತ್ತೆ, ಫುಲ್ಲು ಲಿಕ್ವಿಡ್ ಫಾರ್ಮಲ್ಲಿರುತ್ತೆ, ಅಂದರೆ ಫುಲ್ ಜ್ಯೂಸ್ ಬರುತ್ತಲ್ವ, ಸೊ ಆ ರೀತಿ ಕಾಣಿಸುತ್ತೆ. ಸೊ ನೀವು ಬೇಕಾದ್ರೆ ಇದನ್ನ ಪ್ಲೇನಾಗೂ ತೊಗೋಬೋದು ಅಥವಾ ಬೇರೆ ಫ್ಲೇವರ್ ಆದರೂ ತೊಗೋಬೋದು, ಬಟ್ ನಾನಿಲ್ಲಿ ತೊಗೊಂಡಿರೋದು ಸ್ಟ್ರಾಬೆರಿ ಆಗಿರೋದ್ರಿಂದ ಈ ಕಲರ್ ಇದೆ. ಸೊ ಬೇಸ್ಮೆಂಟ್ಗೆ ನಾನಿಲ್ಲಿ ಈ ರೀತಿ ಫ್ರೂಟ್ಸ್ಗಳನ್ನ ನಾನು ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ನೀವು ಯಾವುದು ಪ್ಲೇಟ್ ಅಥವಾ ಯಾವುದು ಮೋಲ್ಡ್ ತೊಗೊತೀರಲ್ವ, ಸೊ ಅದು ಹೇಗೆ ಶೇಪ್ ಇರುತ್ತೆ, ಸೊ ಆ ಶೇಪಲ್ಲಿ ನೀವು ಫ್ರೂಟ್ಸ್ಗಳನ್ನ ನೀವು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದರಿಂದ ನಾನು ಈ ರೀತಿನ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಬೇಸ್ಮೆಂಟ್ನ. ಸೊ ಏನು ಬೇಸ್ಮೆಂಟ್ ಜೋಡಿಸ್ಕೊಂಡಿರ್ತೀನಲ್ವ, ಸೊ ಅದ್ರ ಮೇಲೆ ನಾನಿಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಜೆಲ್ಲಿದು ನೀರನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದು ನಾನೇನು ಪೊಮಗ್ರನೇಟ್ ಅಂದರೆ ದಾಳಿಂಬೆ ಹಾಕಿದ್ದೀನಲ್ವ, ಸೊ ಅದು ನೀರಿಗೆ ತೇಲ್ತಿದೆ, ಬಟ್ ಏನೂ ಆಗೋದಿಲ್ಲ. ಸೊ ನೀವು ಇವಾಗ 1 ಕೋಟ್ ಆಗಿದೆ. ಸೊ ಈಗ 1 ಕೋಟ್ ಆದಮೇಲೆ ಮತ್ತೆ ನೀವು ಸೆಕೆಂಡ್ ಸ್ಟೆಪ್ಗೆ ನೀವು ಇದೇ ರೀತಿಯಾಗಿ ಫಸ್ಟ್ ಬೇಸ್ಮೆಂಟ್ ನಾನು ಏನು ಮಾಡ್ಕೊಂಡಿದ್ದೀನಲ್ವ ಅರೇಂಜ್ಮೆಂಟು ಫ್ರೂಟ್ಸ್ದು, ಸೊ ಅದೇ ರೀತಿಯಾಗಿಯೇ ಸೆಕೆಂಡ್ ಸ್ಟೆಪ್ಪನ್ನು ಸಹ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಫುಲ್ಲು ಅದು ಕಂಪ್ಲೀಟಾಗಿ ನಾವೇನು ತೊಗೊಂಡಿದ್ದೀವಲ್ವ ಅದು ಜೆಲ್ಲಿದು ನೀರು, ಸೊ ಅದು ಪೂರ ಕಂಪ್ಲೀಟ್ ಆಗೋವರೆಗೂ ಸೊ ನೀವು ಇದೇ ರೀತಿಯಾಗಿ 1 ಸ್ಟೆಪ್ ಆದಮೇಲೆ 1 ಸ್ಟೆಪ್ಪು ಕಂಪ್ಲೀಟ್ ಆದಮೇಲೆ ಅದ್ರ ಮೇಲೆ ಮತ್ತೆ ಜೆಲ್ಲಿ ನೀರನ್ನ ಹಾಕಿ ನೀವು ಇದೇ ರೀತಿಯಾಗಿ ಪೂರ ಆ ಜೆಲ್ಲಿ ನೀರನ್ನ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಫುಲ್ಲು ನಾವೇನು ತೊಗೊಂಡಿದ್ದೀವಲ್ವ ಫ್ರೂಟ್ಸು ಅದು ಕಂಪ್ಲೀಟಾಗಿ ನೀಟಾಗಿ ಅರೇಂಜ್ಮೆಂಟ್ ಆಗೋವರೆಗೂ ನೀವು ಇದೇ ರೀತಿ ಸ್ಟೆಪ್, ಒಂದು ಲೇಯರ್ ಬಂದುಬಿಟ್ಟು ಫ್ರೂಟ್ಸು, ಮತ್ತು ಇನ್ನೊಂದು ಲೇಯರಲ್ಲಿ ಜೆಲ್ಲಿ ಹಾಕಬೇಕು, ಮತ್ತು ಇನ್ನೊಂದು ಲೇಯರ್ ಫ್ರೂಟ್ಸ್ ಹಾಕಬೇಕು, ಮತ್ತು ಇನ್ನೊಂದು ಲೇಯರ್ ಜೆಲ್ಲಿ ಹಾಕಬೇಕು. ಇದೇ ರೀತಿಯಾಗಿ ಕಂಪ್ಲೀಟಾಗಿ ಫುಲ್ಲು ನೀವು ಅದು ಜೆಲ್ಲಿ ಏನಿದೆಯಲ್ವ ಅದು ಕಂಪ್ಲೀಟ್ ಆಗೋವರೆಗೂ, ಖಾಲಿ ಆಗೋವರೆಗೂ ಇದೇ ಪ್ರೊಸೀಜರ್ನೇ ನೀವು ಫಾಲೋ ಮಾಡ್ಕೋಬೇಕಾಗತ್ತೆ. ಸೊ ನಾನು ಸಹ ಇಲ್ಲಿ ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ.
ಸೊ ಗೈಸ್ ಫೈನಲಿ ನೋಡ್ತಿರ್ಬೋದು ನಾನು ಏನು ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೀನಿ ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಅರೇಂಜ್ಮೆಂಟ್ ಮಾಡಿಕೊಂಡು ಅದ್ರ ಮೇಲೇ ಲೇಯರ್ ಆಗಿ ಅದು ನಾವೇನು ಜೆಲ್ಲಿದು ಲಿಕ್ವಿಡ್ ತೊಗೊಂಡಿದ್ದೀವಲ್ಲ ಸೊ ಅದು ನೀಟಾಗಿ ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಒಂದು 6 to 7 hours ಮಾಡಿ ಇಟ್ಬಿಟ್ಟಿದ್ವಿ. ಇದು ನಾನು ಮಾಡಿದ್ದು ಈವ್ನಿಂಗ್ ಅಂದರೆ ಒಂದು 3 o'clock ಮಾಡಿ ನಾನು ನೈಟು 12 o'clock ನಾನು ಇದನ್ನು ಎತ್ಕೊಂಡಿದ್ದಂಥದ್ದು. ಸೊ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದು ರಿವ್ಯೂನ ನನ್ನ ಮಗನೇ ಹೇಳ್ತಾನೆ ಹೇಗಿತ್ತು ಅಂತ ಹೇಳಿಬಿಟ್ಟು. ನೋಡಿ ಈ ರೀತಿ ಕಾಣಿಸುತ್ತೆ, ಇದು ಫುಲ್ಲು ಜೆಲ್ಲಿಯಾಗಿ. ಸೊ ನೀವು ಸಹ ಆರಾಮಾಗಿ ಮಕ್ಕಳಿಗೆ ಈ ರೀತಿ ಒಂದು ಡಿಫ್ರೆಂಟಾಗಿ ಮತ್ತು ಫ್ರೂಟ್ಸು ಅದೆಲ್ಲ ಹಾಕೋದ್ರಿಂದ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು. ಡಿಫ್ರೆಂಟಾಗಿ ಟ್ರೈ ಮಾಡಿ ಕೊಡಿ, ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇದನ್ನು ಒಂದು ಪ್ಲೇಟಿಗೆ ನಾವು ಸರ್ವ್ನ ಮಾಡ್ಕೊಂಬಿಡೋಣ. ಸೊ ಸರ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ನ ಅದ್ರ ಮೇಲೆ ಕ್ಲೋಸ್ ಮಾಡಿ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಅದನ್ನು ಉಲ್ಟಾ ಮಾಡೋದ್ರಿಂದ ಸೊ ನೀಟಾಗಿ ಅದು ಕೇಕು ಯಾವ ಶೇಪಲ್ಲಿ ಮಾಡಿದ್ದೀವೋ ಆ ಶೇಪಲ್ಲೇ ಬರುತ್ತೆ. ಸೊ ಈಗ ನೋಡ್ತಿರ್ಬೋದು ಸೊ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ನೋಡಿ ಈ ರೀತಿ ಬರುತ್ತೆ ಇದು. ಸೊ ನೆಕ್ಸ್ಟ್ ಅವ್ನು ಸೆಲೆಬ್ರೇಷನ್ ಮಾಡಬೇಕಾದಾಗ ಅವ್ನು ಏನು ಹೇಳ್ತಾನೆ ಅಂತ ನಾವು ಈ ವಿಡಿಯೋದಲ್ಲಿ ನೆಕ್ಸ್ಟ್ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಟೇಸ್ಟ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಸೊ ಕೀಪ್ ವಾಚಿಂಗ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬನ್ನಿ ಅವ್ನು ರಿಯಾಕ್ಷನ್ ನೋಡೋಣ ಹೇಗಿತ್ತು ಅಂತ ಹೇಳ್ಬಿಟ್ಟು. Happy birthday to you. Happy birthday to you. Happy birthday to you, Suraj. Happy birthday to you. ಕೇಕ್ ಇಷ್ಟ ಆಯ್ತಾ? ಹ್ಯಾಪಿ ಹ್ಯಾಪಿ ಬರ್ಡೇ ಬಂಗಾರಿ. ಹೆಂಗಿದೆ ಟೇಸ್ಟ್? ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆಯಾ? ಏನು ವೆಜಿಟೇಬಲ್ಸ್ ಎಲ್ಲಿದೆ? ಸರ್ಪ್ರೈಸ್.